ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ತಾಲೂಕು ಆಸ್ಪತ್ರೆಯ ಈ ಹಿಂದಿನ ಆಡಳಿತ ವೈದ್ಯಾಧಿಕಾರಿಯಾಗಿ ಹಾಗೂ ಕೀಲು ಮೂಳೆ ತಜ್ಞರಾಗಿರುವ ಡಾಕ್ಟರ್ ವೆಂಕಟೇಶ್ ಅವರು ಆರೋಗ್ಯ ರಕ್ಷಾ ಸಮಿತಿ ಹಾಗೂ ಆಯುಷ್ಮಾನ್ ಯೋಜನೆಗಳ 1 ಕೋಟಿಗೂ ಹೆಚ್ಚು ಹಣ ದುರುಪಯೋಗ ಪಡಿಸಿಕೊಂಡಿದ್ದು ಅವರನ್ನು ಅಮಾನತುಗೊಳಿಸಿ ಅಗತ್ಯ ತನಿಖೆ ನಡೆಸುವಂತೆ ಆಗ್ರಹಿಸುತ್ತೇನೆ ಎಂದು ಕರುನಾಡ ಸೇವಕರು ಕನ್ನಡ ಪರ ಸಂಘಟನೆಯ ಮೈಸೂರು ವಿಭಾಗದ ಅಧ್ಯಕ್ಷರಾದ ಎಂಬಿ ನಾಗಣ್ಣಗೌಡ ಅವರು ನಾಗಮಂಗಲ ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಆರೋಪ ಮಾಡಿದರು. ಕಳೆದ 2 ವರ್ಷಗಳಿಂದ ನಾಗಮಂಗಲ ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾಗಿದ್ದ ವೆಂಕಟೇಶ್ ವ್ಯಾಪಕ ಭ್ರಷ್ಟಾಚಾರ ನಡೆಸಿ 83 ಲಕ್ಷ ರೂಪಾಯಿ ಮೌಲ್ಯದ ಅಕ್ರಮ ಎಸಗಿದ್ದಾರೆ. ತಾಲೂಕು ವೈದ್ಯಾಧಿಕಾರಿಗಳಿಗೆ 40,000ವರೆಗೆ ಮಾತ್ರ ಹಣಕಾಸು ವೆಚ್ಚ ಮಾಡುವ ಅಧಿಕಾರವಿದ್ದು ಅದನ್ನು ಮೀರಿ 83 ಲಕ್ಷ ರೂಪಾಯಿಗಳನ್ನು ಆಸ್ಪತ್ರೆಗೆ ಔಷಧ ಹಾಗೂ ಸರ್ಜಿಕಲ್ ಉಪಕರಣ ಮತ್ತು ಇನ್ನಿತರ ಸಿವಿಲ್ ಕಾಮಗಾರಿಗಳ ಹೆಸರಿನಲ್ಲಿ ಸುಲಿಗೆ ನಡೆಸಲಾಗಿದೆ. ಇಲಾಖೆ ನಿಯಮಗಳನ್ನು ಗಾಳಿಗೆ ತೂರಿರುವ ವೆಂಕಟೇಶ್ ಕೊಟೇಶನ್ ಹೆಸರಿನಲ್ಲಿ ತಾವು ಈಗಾಗಲೇ ಒಳ ಒಪ್ಪಂದ ಮಾಡಿಕೊಂಡಿರುವ ಸರ್ಜಿಕಲ್ ಏಜೆನ್ಸಿಗಳಿಗೆ ಪ್ರತ್ಯೇಕವಾಗಿ 99,000 ರೂಪಾಯಿಗಳ ಕೊಟೇಶನ್ ನೀಡಿದ್ದಾರೆ. ಈ ಕೊಟೇಶನ್ಗಳನ್ನು ಯಾವುದೇ ಪತ್ರಿಕೆಗಳಿಗೆ ಜಾಹೀರಾತು ನೀಡುವುದಿಲ್ಲ, ವ್ಯಾಪಕ ಪ್ರಚಾರವನ್ನು ಸಹ ನಡೆಸುವುದಿಲ್ಲ. ಈಗಾಗಲೇ ತಮಗೆ ಹೆಚ್ಚು ಕಮಿಷನ್ ನೀಡುವ ಔಷಧ ಏಜೆನ್ಸಿಗಳಿಗೆ ಕಾರ್ಯಾದೇಶ ನೀಡಲು ಸಲುವಾಗಿ 1-2 ಡಮ್ಮಿ ಏಜೆನ್ಸಿಗಳೊಂದಿಗೆ ಕೊಟೇಶನ್ ಸಲ್ಲಿಸುವಂತೆ ಮಾಡಿ ತಮಗೆ ಬೇಕಾದವರಿಗೆ ಸರಬರಾಜು ಆದೇಶ ಮಾಡಲಾಗಿದೆ. ವಾಸ್ತವದಲ್ಲಿ ಈ ಪ್ರಮಾಣದ ಔಷಧಿಗಳನ್ನು ಖರೀದಿಸಿಲ್ಲ, ಬದಲಿಗೆ ಖರೀದಿಸಿದಂತೆ ನಕಲಿ ಬಿಲ್ಗಳನ್ನು ಸೃಷ್ಟಿಸಿ ಸರ್ಕಾರಿ ಆಸ್ಪತ್ರೆಯ ಆರೋಗ್ಯ ರಕ್ಷಾ ಸಮಿತಿಯ ಹಣವನ್ನು ಲಪಟಾಯಿಸಿದ್ದಾರೆ. ನಾಗಮಂಗಲ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಖರೀದಿ ಹಗರಣವನ್ನು ನಡೆಸಲಾಗಿದೆ. ಒಂದು ಸರ್ಕಾರಿ ಆಸ್ಪತ್ರೆಗೆ ವಾರ್ಷಿಕವಾಗಿ ತನಗೆ ಬೇಕಾಗತಕ್ಕಂಥ ಯಾವುದೇ ಔಷಧ ಆಗಲಿ, ಸರ್ಜಿಕಲ್ ಉಪಕರಣಗಳಾಗಲಿ, ಇನ್ನಿತರ ಪೀಠೋಪಕರಣಗಳಾಗಲಿ ಎಲ್ಲವನ್ನು ರಾಜ್ಯ ಸರ್ಕಾರ ಕೊಡ್ತದೆ. ಹಾಗೂ ಒಂದು ವೇಳೆ ಔಷಧಿಗಳು ಮುಗಿದೋಯ್ತು ಅಂತ ಹೇಳಿದ್ರೆ ಅದನ್ನು ಖರೀದಿ ಮಾಡಬೇಕಾದ್ರೆ ಸರ್ಕಾರದ ಕೆಲವು ನೀತಿ ನಿಯಮಗಳಿದ್ದಾವೆ. KTPP ಆ್ಯಕ್ಟ್ ಇದೆ, ಅದರ ಅನುಸಾರ ಸಕ್ಷಮ ಪ್ರಾಧಿಕಾರದ ಮೂಲಕ ಖರೀದಿ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ನಾಗಮಂಗಲ ತಾಲೂಕು ಸರ್ಕಾರಿ ಆಸ್ಪತ್ರೆ ಈ ಹಿಂದೆ ಆಡಳಿತ ವೈದ್ಯಾಧಿಕಾರಿಗಳಾಗಿದ್ದ ಡಾಕ್ಟರ್ ವೆಂಕಟೇಶ್ ಈಗ ಹಾಲಿ ಕೀಲು ಮತ್ತು ಮೂಳೆ ತಜ್ಞರಾಗಿರ್ತಕ್ಕಂಥವರು ಯಾವುದೇ ನಿಯಮಗಳನ್ನು ಅನುಸರಿಸದೆ, KTPP ನಿಯಮಗಳನ್ನು ಅನುಸರಿಸದೆ ಈ ಎಲ್ಲವನ್ನು ಗಾಳಿಗೆ ತೋರಿ ಸುಮಾರು 90 ಕೊಟೇಶನ್ಸ್ಗಳ ಮೂಲಕ 83 ಲಕ್ಷ ರೂಪಾಯಿಯಷ್ಟು ಖರೀದಿ ಹಗರಣವನ್ನು ಮಾಡಿದ್ದಾರೆ. ಇದನ್ನು ಯಾಕೆ ಹಗರಣ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ನೋಡಿ, ಹಾಸ್ಪಿಟಲ್ಗೆ ಒಂದು ಔಷಧಿ ಬೇಕು ಅಂತ ಹೇಳಿದ್ರೆ ವಾರ್ಷಿಕ ಎಷ್ಟು ಔಷಧಿ ಬೇಕು ಅಂತ ಒಂದು ಅಂದಾಜು ಇರುತ್ತೆ. ಆ ಅಂದಾಜಿನ ಮೇಲೆ ಅವರು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ಟೆಂಡರ್ ಕರೀಬೇಕು. ಅವರು ಆ ರೀತಿ ಮಾಡಿಲ್ಲ. 99,000 ಪ್ರತಿಯೊಂದು ಕೊಟೇಶನ್ಸನ್ನು ಕ್ರಿಯೇಟ್ ಮಾಡಿ ತಮಗೆ ಬೇಕಿರ್ತಕ್ಕಂಥ ಏಜೆನ್ಸಿಗಳಿಗೆ ಸಪ್ಲೈ ಆದೇಶವನ್ನು ಕೊಟ್ಟಿದ್ದಾರೆ. ಈ ಸಪ್ಲೈ ಆದೇಶದಲ್ಲಿ ಒಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಈ ಸಪ್ಲೈಗಳಲ್ಲಿ ಭಾಳಷ್ಟು ಬಿಲ್ಲು ನಕಲಿ ಬಿಲ್ ಇದೆ. ಅಂದರೆ ಯಾವುದೇ ಮೆಟೀರಿಯಲನ್ನು ಆಸ್ಪತ್ರೆಗೆ ಸಪ್ಲೈ ಮಾಡಿಲ್ಲ, ಸರಬರಾಜು ಮಾಡಿ. ಇದಕ್ಕೆ ತಾಜಾ ಉದಾಹರಣೆ ಎಂದರೆ 17/1/2024ರಲ್ಲಿ ನಾಗಮಂಗಲ ತಾಲೂಕು ಆಸ್ಪತ್ರೆಗೆ 93,350 ವೆಚ್ಚದಲ್ಲಿ ಮೆಡಿಪ್ಲಸ್ ಎಂಬ ಏಜೆನ್ಸಿಯಿಂದ 30 ಡಸ್ಟ್ಬಿನ್ಗಳನ್ನು ಪಡೆಯಲಾಗಿದೆ. ಮುಂದುವರೆದು 22/1/2024ರಲ್ಲಿ ಮರಳಿ ಅದೇ ಏಜೆನ್ಸಿಯಿಂದ 97,350 ರೂಪಾಯಿ ವೆಚ್ಚದಲ್ಲಿ ಡಸ್ಟ್ಬಿನ್ಗಳನ್ನು ಪಡೆದಂತೆ ನಕಲಿ ಬಿಲ್ ಸೃಷ್ಟಿಸಲಾಗಿದೆ. ವಾಸ್ತವದಲ್ಲಿ ಈ ಎರಡೂ ಸಹ 5 ದಿನದ ಅಂತರದಲ್ಲಿ ನಡೆದ ವ್ಯವಹಾರವಾಗಿದೆ. ಈ ಎರಡೂ ಖರೀದಿಯನ್ನು ಒಟ್ಟುಗೂಡಿಸಿ ಟೆಂಡರ್ ಮೂಲಕ ವಸ್ತುಗಳನ್ನು ಪಡೆಯುವ ಅವಕಾಶವಿದ್ದರೂ ಅದೆಲ್ಲವನ್ನ ಗಾಳಿಗೆ ತೂರಿ ಕೊಟೇಶನ್ ಮೂಲಕ ಖರೀದಿಸಿದಂತೆ ತೋರಿಸಿ ನಕಲಿ ಬಿಲ್ ಮೂಲಕ ಸರ್ಕಾರಿ ಹಣ ಲಪಟಾಯಿಸಲಾಗಿದೆ. ಇನ್ಯಾವುದೇ ಸಭೆಗಳನ್ನ ನಡೆಸಲಾರದೇ ಇವರು ತಮಗೆ ಬೇಕಾದಂಗೆ ಮೂಗಿನ ನೇರಕ್ಕೆ ಇವತ್ತು ಖರೀದಿ ಮಾಡಿದ್ದಾರೆ. ಎಷ್ಟು ಮಟ್ಟಿಗೆ ಖರೀದಿ ಅಂತ ಹೇಳಿದ್ರೆ ನಾನು ನಿಮಗೆ ಉದಾಹರಣೆ ಕೊಡ್ತೀನಿ. ಮೆಡಿಪ್ಲೆಕ್ಸ್ ಅಂತ ಒಂದು ಕಂಪನಿಗೆ 17ನೇ ತಾರೀಕು 1ನೇ ತಿಂಗಳು 2024ರಲ್ಲಿ 70 ಲೀಟರ್ದು 30 ಡಸ್ಟ್ಬಿನ್ಗಳ ಖರೀದಿ ಮಾಡ್ತಾರೆ 99,000 ರೂಪಾಯಿಗೆ. ಮತ್ತೆ 22/1/24ಕ್ಕೆ ಮತ್ತೆ ಅದೇ ಕಂಪನಿಗೆ ಮತ್ತೆ 30 ಡಸ್ಟ್ಬಿನ್ಗಳ ಖರೀದಿ ಮಾಡ್ತಾರೆ 99,000 ರೂಪಾಯಿಗೆ. ಇವೆರಡನ್ನೂ ಸೇರಿಸಿ ಒಂದೇ ಟೆಂಡರ್ ಮಾಡಬೇಕಿತ್ತು. 5 ದಿನಗಳ ಅಂತರ ಮಾಡ್ತಾರೆ. ಇನ್ನು ಬೆಡ್ಶೀಟು, ರಗ್ಗು, ದಿಂಬು ಅಂತೇಳಿ ದೊಡ್ಡ ಗೋಲ್ಮಾಲ್ ಮಾಡಿದ್ದಾರೆ. ಯಾವುದೂ ಖರೀದಿ ಮಾಡಿಲ್ಲ. ಅಲ್ಮೇರಾ ಪರ್ಚೇಸ್ ಮಾಡಿದ್ವಿ ಅಂತ ಹೇಳ್ತಾರೆ. ಅದು ಎಷ್ಟು ಪ್ರಮಾಣದ ಅಲ್ಮೇರಾ ಬಂದಿದೆ ಅಂತ ದಾಖಲೆ ಇಲ್ಲ. ಭಾಳಷ್ಟು ಸಿವಿಲ್ ಕಾಮಗಾರಿಗಳು ಕೂಡ ಮಾಡಿದ್ದಾರೆ. ಸಿವಿಲ್ ಕಾಮಗಾರಿ ಮಾಡಲಿಕ್ಕೆ ಇವ್ರಿಗೆ ಯಾವುದೇ ರೈಟ್ಸೇ ಇಲ್ಲ. ಸಂಬಂಧಪಟ್ಟ ತಾಂತ್ರಿಕ ವಿಭಾಗಕ್ಕೆ ಮಾಹಿತಿ ಹೋಗಬೇಕು, ಅಲ್ಲಿಂದ ಅಪ್ರೋಲ್ ತಗೊಳ್ಬೇಕು, ಯಾವುದೂ ಮಾಡಿಲ್ಲ. ಹಾಗಾಗಿ ಸುಮಾರು 83 ಲಕ್ಷ ರೂಪಾಯಿ ಹಗರಣವನ್ನು ಇದೊಂದೇ ಆಸ್ಪತ್ರೆ ಮಾಡಿದ್ದಾರೆ. ಈ ಸಂಬಂಧ ಸಮಗ್ರ ತನಿಖೆ ನಡೆಸುವ ಮೂಲಕ ಇಲಾಖೆಗೆ ಆಗಿರುವ ನಷ್ಟವನ್ನು ಸರಿಪಡಿಸಲು ಭ್ರಷ್ಟಾಚಾರದ ಅಕ್ರಮ ಮಾಡಿರುವವರ ವಿರುದ್ಧ ಸಮಗ್ರ ತನಿಖೆ ನಡೆಸುವುದರ ಮೂಲಕ ತಪ್ಪಿತಸ್ಥರಿಗೆ ಕ್ರಮ ಜರುಗಿಸಬೇಕೆಂದು ಮನವಿ ಮಾಡಿಕೊಂಡರು. ಇನ್ನೊಂದು ವಿಶೇಷ ಏನಪ್ಪ ಅಂದರೆ, 1 ವರ್ಷದ ಕೆಳಗಡೆ ಸ್ವತಃ ಜಿಲ್ಲಾಧಿಕಾರಿಗಳಿಗೆ ಬಂದಿದ್ದರು.
ಅಲ್ಲಿ ಇರ್ತಕ್ಕಂಥ ನಮ್ಮ ಡಾಕ್ಟರ್ ಕುಮಾರ್ ಅವ್ರು ಹೇಳಿದ್ರು, ಒಂದು ಅನ್ನ ಪ್ಲೇಟ್ ಊಟಕ್ಕೆ 90 ರೂಪಾಯಿನ ಹಾಕಿದ್ದಾರೆ. ನಾಗಮಂಗಲ ತಾಲೂಕಲ್ಲಿ 90 ರೂಪಾಯಿಗೆ ಫಸ್ಟ್ ಕ್ಲಾಸ್ ಊಟ ಮಾಡ್ಬೋದು. ಬರೀ ಅನ್ನ ಸಾಂಬಾರಿಗೆ 90 ರೂಪಾಯಿ ಕೊಡ್ತಿದ್ದಾರೆ, ಒಂದು ಬಾಳೆಹಣ್ಣಿಗೆ 14 ರೂಪಾಯಿ ಕೊಡ್ತಾರೆ, ಒಂದು ಮೊಟ್ಟೆಗೆ 10 ರೂಪಾಯಿ ಕೊಡ್ತಾರೆ. ಜೊತೆಗೇನೆಂದರೆ ಯಾವುದೇ ಟೆಂಡರ್ ಮಾಡಿ ಅದು 2 ವರ್ಷ ಆಗಿದೆ, ಇನ್ನೂ ತನಕ ಹೊಸ ಟೆಂಡರ್ ಮಾಡಿಲ್ಲ. GST ಕೊಡಲಿಕ್ಕೆ ಅವ್ರಿಗೆ ಪ್ರಾಯೋಜನ ಇಲ್ಲ, ಅದನ್ನು ಕೊಟ್ಟಿದ್ದಾರೆ ಇವರು. ಸ್ವತಃ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ವರದಿ ಕೊಡ್ರಿ ಅಂತ ಹೇಳೋರು ಕೂಡ ಇವತ್ತು ತನಕ ವರದಿ ಕೊಟ್ಟಿಲ್ಲ. ಹಾಗಾಗಿ ಇಡೀ ನೀತಿ ನಿಯಮಗಳ ಬಗ್ಗೆ ಭಾಳ ಉಡಾಫೆ ಮತ್ತು ನಿರ್ಲಕ್ಷ್ಯವನ್ನು ತೋರಿರ್ತಕ್ಕಂಥ ವೆಂಕಟೇಶ್ ಅಲ್ಲಿ ಏನು ಮೂಳೆ ಮತ್ತು ಕೀಲು ವಿಭಾಗದ ಕೆಲಸ ಮಾಡ್ತಾರೋ ತಕ್ಷಣ ಅವ್ರು ಅಮಾನತು ಮಾಡಬೇಕು. ಅಮಾನತು ಮಾಡಿ ಮಾನ್ಯ DHO ಮೋಹನ್ ಅವರು ಇಲಾಖಾ ತನಿಖೆಗೆ ಆದೇಶವನ್ನು ಮಾಡಬೇಕು. ಮತ್ತು ಯಾರು ಇನ್ವಾಲ್ವ್ ಆಗಿದ್ದಾರೋ ಅವರೆಲ್ಲರನ್ನೂ ಕೂಡ ಒಳಗೊಂಡಿರ್ತಕ್ಕಂಥ ತನಿಖೆ ಆಗಬೇಕು. ಒಂದು ವೇಳೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ತನಿಖೆ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಅವ್ರನ್ನೂ ಸೇರಿಸಿ ಮುಂದಿನ ಹಂತಕ್ಕೆ ನಾವು ಈ ಪ್ರಕರಣವನ್ನು ಕೊಂಡೊಯ್ಯಬೇಕಾಗ್ತದೆ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.